ಸಿನಿಮಾಗಳಲ್ಲಿ ಮತ್ತು ಧಾರಾವಾಹಿಗಳಲ್ಲಿ ನಿಮ್ಮ ಅಭಿನಯವನ್ನು ನಾವು ದಶಕಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಈಗ ಹೌದು, ಅಮೃತಧಾರೆಯಲ್ಲಿ ನೀವು ದಿ ಪರ್ಫೆಕ್ಟ್ ಹಸ್ಬೆಂಡ್ ಗೌತಮ್ ಆಗಿದ್ದೀರಾ ನಿಜ. ಆದರೆ ನಿಮ್ಮ ಚಿತ್ರ ಜೀವನ, ಧಾರಾವಾಹಿ ಜೀವನ ಅದೊಂದು ರೀತಿ ಫ್ಯಾಸಿನೇಟಿಂಗ್ ಅನಿಸುತ್ತೆ. ಎದುರುಗಡೆಯಿಂದ ನೋಡ್ತಾ ಇರೋರಿಗೆ ವಾವ್ ಎಷ್ಟು ದೊಡ್ಡ ಜರ್ನಿ ಅಂತ ಅನಿಸುತ್ತೆ. ಸೊ ಒಂದ್ಸಲ ಸುಮ್ಮನೆ ಹಿಂಗೆ ಹಿಂದಿರುಗಿ ನೋಡಿದಾಗ ನಾಟಕ, ಸಿನಿಮಾ, ಧಾರಾವಾಹಿ, ಚಾನೆಲ್ನಲ್ಲಿ ಕೆಲಸ ಏನನ್ಸುತ್ತೆ? ಅದೇ ಒಂಥರ ಈ ಬೆಟ್ಟ ಹತ್ತುವಾಗ ಹಿಂದೆ ತಿರುಗಿ ನೋಡಿದ್ರೆ ಭಯ ಆಗುತ್ತೆ ಅಂತಾರಲ್ಲ, ಹಾಗಾಗಿ ಹಿಂದೆ ತಿರುಗಿ ನೋಡಿದ್ರೆ ಇಷ್ಟು ವರ್ಷ ಆಗೋಯ್ತಾ ಅಂತ ಅನಿಸುತ್ತೆ. ಆ ಥರದೊಂದು ಭಯ. ಅಂದರೆ ಒಂದು ಸಣ್ಣ ಅಸಮಾಧಾನ ಇದೆ. ಅಸಮಾಧಾನ ಇನ್ ದ ಸೆನ್ಸ್, ಇಷ್ಟಕ್ಕೇನ ಕನ್ಸ್ಕೊಂಡಿದ್ದು ಅಥವಾ ಇಷ್ಟಕ್ಕೇನ ಇಷ್ಟೆಲ್ಲ ಕಷ್ಟಪಟ್ಟಿದ್ದು, ಇದಕ್ಕೆ 30 ವರ್ಷ ಸವಿಸ್ಬೇಕಾಗಿತ್ತ ಜೀವನನ ಅಂತ ಅನಿಸಿದ್ದಿದೆ ಅಥವಾ ಅನಿಸ್ತಾ ಇರತ್ತೆ ಅವಾಗವಾಗ. ಯಾಕೆ ಇಲ್ಲ ಇನ್ನೇನೋ ದೊಡ್ಡದು ಮಾಡ್ಬೋದಾಗಿತ್ತೇನೋ ಅಥವಾ ಮಾಡಬೇಕಾಗಿತ್ತೇನೋ ಅಂತ ಅನಿಸಿದ್ದಿದೆ. ಸೊ ಹಾಗಾಗಿ 30 ವರ್ಷದ ಜೀವನ ತುಂಬ ಏರುಪೇರುಗಳಿತ್ತು. ಆ್ಯಂಡ್ ಅದೆಲ್ಲದಕ್ಕೂ ನಾನೇ ಕಾರಣ. ಅದೇನು ನಾನು ಯಾರ ಮೇಲೂ ಅದನ್ನು ಬ್ಲೇಮ್ ಹಾಕೋದಾಗಲಿ ಅಥವಾ ಯಾವುದೇ ಕಾರಣ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಎಲ್ಲವೂ ಸ್ವಯಂಕೃತ ಅಪರಾಧವೇ. ಅಂದರೆ ನಾನು ಉದ್ಧಾರ ಆಗಿದ್ದರೂ ಅದು ನನ್ನ ವೈಯಕ್ತಿಕ ನಿರ್ಧಾರವೇ, ಹಾಳಾಗಿದ್ದರೂ ಅದು ನನ್ನದೇ ವೈಯಕ್ತಿಕವೇ. ಸೊ ಹಾಗಾಗಿ 30 ವರ್ಷದ ಜೀವನ ಆಲ್ಮೋಸ್ಟ್ 30ಕ್ಕಿಂತ ಜಾಸ್ತಿ ಆಯ್ತು. ಹಾಂ, 30 ವರ್ಷ ಅಂತ ಅಂದ್ಕೊಳ್ಳೋಣ. ಹಾಂ, ಸೊ 30 ವರ್ಷದ ಜೀವನ ತುಂಬ ರೋಲರ್ ಕೋಸ್ಟರ್. ಇವತ್ತಿಗೂ ಹಾಗೇ ಇದೆ. ಅನಿಶ್ಚಿತತೆ ಇವತ್ತಿಗೂ ಕಾಡುತ್ತೆ. ಹೌದಾ? ಹಾಂ, ಇದೆ. ರಾಜೇಶ್ ನಟರಂಗ ಅವರಿಗೆ ಅನಿಶ್ಚಿತತೆನಾ? ಇದೆ. ಅಂದರೆ ಅದೇ ಈಗ ನೋಡೋರ ಆಶೀರ್ವಾದನೋ ಅಥವಾ ಯಾರೋ ಮಾಡಿರೋ ಏನೋ ಪುಣ್ಯ ಇರ್ಬೋದು ಅಥವಾ ನಮ್ಮ ಬಗ್ಗೆ ಇಟ್ಟಿರೋ ಪ್ರೀತಿ ಇರ್ಬೋದು, ಆಗಿ ಕೆಲಸ ಸಿಗುತ್ತೆ. ಕೆಲಸ ಸಿಗಲ್ಲ ಅಂತಲ್ಲ. ಅಥವಾ ನಾನೇ ವೈಯಕ್ತಿಕವಾಗಿ ಆಸೆಪಟ್ಟು ಏನು ಬೇಕಾದರೂ ಕೆಲಸ ಮಾಡ್ಬೋದು. ಅಂದರೆ 4 ಜನ ಹೋಗಿ ನಾನು ಇಂಥದ್ದು ನನ್ನ ಕೆಲಸ ಬರುತ್ತೆ ಅಂತ ನೋಡಿದರೆ ಕೂಡ ಆ್ಯಂಡ್ ನಾನು ಮಾಡಬಲ್ಲೆ ಕೂಡ. ಆದರೂ ಅದು ಈ ಮಾಧ್ಯಮದ ಒಂದು ಸಮಸ್ಯೆ ಅಂತ ಅನಿಸುತ್ತೆ. ಅಂದರೆ ತುಂಬ ಇದು ಗಾಢವಾಗಿ ನನಗನ್ಸಿದ್ದು ಇತ್ತೀಚೆಗೆ ಕರೋನಾ ಬಂದಾಗ. ಅಂದರೆ ಇಡೀ ಪಿರಮಿಡ್ನಲ್ಲಿ ನಾವು ಆರ್ಟಿಸ್ಟ್ಗಳು ಅಥವಾ ಈ ಮಾಧ್ಯಮಕ್ಕೆ ಸಂಬಂಧಪಟ್ಟವ್ರು ಅಂದರೆ ಎಂಟರ್ಟೈನರ್ಸ್ ಅಂತ ಏನಿದ್ದೀವಿ, ನಾವು ತುಂಬ ಕಡೆಯಲ್ಲಿದ್ವಿ. ನಮ್ಗೆ ಯಾವ ಥರದ ದೊಡ್ಡ ಫೆಸಿಲಿಟಿ ಸಿಕ್ಕಲಿಲ್ಲ. ಅಂದರೆ ಏನು ನಮ್ಮ ಸಂಘ ಸಂಸ್ಥೆಗಳು ನಮಗೆ ಗೊತ್ತಿರೋ ನಮಗೆ ಹೆಲ್ಪ್ ಮಾಡಿದ್ರು, ನಾವು ಮಾಡ್ಕೊಂಡ್ವಿ ಅನ್ನೋದು ಬಿಟ್ಟರೆ ನಮಗೆ ಬೇರೆ ಥರದ್ದು ಯಾವ ಸವಲತ್ತುಗಳು ಸಿಗಲಿಲ್ಲ. ಈಗ ಬ್ಯಾಂಕಲ್ಲಿ ನಾವೇನೋ ಲೋನ್ ಮಾಡಿದ್ದೀವಿ ಅಂದರೆ ಅದಕ್ಕೆ ಅದೇನೋ 6 ತಿಂಗಳು ನೀವು ಕಟ್ಟಬೇಡಿ ಆಮೇಲೆ ಕಿತ್ಕೋತೀವಿ ಅನ್ನೋದು ಕಿತ್ಕೊಂಡ್ರು ಬಿಟ್ಟರೆ ಅಷ್ಟೇ. ಉಸಿರಾಡೋಕ್ಕೆ ಜಾಗ ಕೊಟ್ಟರು ಬಿಟ್ಟರೆ ಬೇರೆ ಏನು ಸವಲತ್ತುಗಳು ಸಿಗಲಿಲ್ಲ. ಸಿಗಬೇಕು ಅಂತ ನಾವು ಅಪೇಕ್ಷೆ, ಕೆಲಸ ಇದ್ದರೆ ಸಾಕು ಅಂತ. ಬಟ್ ಆ ರೆಗ್ಯುಲರ್ ಕೆಲಸ ಅನ್ನೋದಿದೆಯಲ್ಲ, ಅದು ಆವಾಗ ಅನಿಸ್ತಾ ಇತ್ತು, ಇಲ್ಲ ಇದು ಈ ಥರ ಮುಂದೇನೂ ಆದರೆ ಏನು ಕತೆ ಏನದು ಕಾಡ್ತಿತ್ತು ಆವಾಗ. ಬಟ್ ಅದರ್ವೈಸ್ ಕೆಲಸಕ್ಕೆ ಯಾವತ್ತೂ ಏನು ನನಗೇನು ಕೊರತೆ ಇರಲಿಲ್ಲ. ನಾನು ಹೇಳಿದಾಗೆ ಅದು ನನ್ನ ಸ್ವಯಂಕೃತ ಅಪರಾಧ. ನಾನು ತೊಗೋತಾ ಇದ್ದ ಡಿಸಿಷನ್. ನನಗದೊಂದು